Itu suki. So guys, ಇದು ಕಂಪ್ಲೀಟ್ 50 kg ಇದೆ, ಒಬ್ಬನ ಎತ್ತಕ್ಕಾಗಿಲ್ಲ. ಸೊ ಹೇ ಗೈಸ್, ಗುಡ್ ಮಾರ್ನಿಂಗ್, ವೆಲ್ಕಮ್ ಟು ಮೈ ನ್ಯೂ ಬ್ಲಾಗ್ ಗೈಸ್. ಇವತ್ತಿನ ಬ್ಲಾಗ್ ನಾನು ಮಾರ್ನಿಂಗಿಂದ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಗೈಸ್. ಇವತ್ತು ಏನಂತಂದರೆ ನಮ್ಮ ಏರಿಯಾದಲ್ಲಿ ಇವತ್ತು ರೇಷನ್ ಆಗ್ತಾ ಇದ್ದಾರೆ ಗೈಸ್. ಸೊ ರೇಷನ್ಗೆ ಏನೇನು ಅಂತ ಪ್ರೊಸೆಸ್ನ ತೋರಿಸ್ತೀನಿ. ಆ್ಯಂಡ್ ಕೀಪ್ ವಿಡಿಯೋ ಅಂತ ನೋಡಿ ಗೈಸ್, ಇಂಟ್ರೆಸ್ಟಿಂಗ್ ಇರುತ್ತೆ. ಕೀಪ್ ವಾಚಿಂಗ್, ಕೀಪ್ ಸಪೋರ್ಟಿಂಗ್ ಗೈಸ್. ಇವಾಗ ಬನ್ನಿ. ಸೊ ಗೈಸ್, ಇಲ್ಲಿ ನೋಡಿ, 1 2 ಸೊ ಗೈಸ್, ಇವು 3 ಚೀಲ ಮತ್ತೆ ಇದು ಪ್ಲಸ್. ಇಲ್ಲಿ ನೋಡಿ ಗೈಸ್, ಇದರಲ್ಲಿ ಇದು ಹಾಕಿದಾರಲ್ಲ. ಸೊ ಇದರಲ್ಲಿ ಈ ಥರ ರೆಡ್ ಕಲರ್ ಇನ್ನೊಂದು ರೌಂಡ್ ಹಾಕಿದ್ರೆ ಇದೆಲ್ಲ ಕಂಪ್ಲೀಟ್ ಆದಂಗೆ. ಆ್ಯಂಡ್ ಇವಾಗ ಪ್ರೆಸೆಂಟ್ ಇವತ್ತು ಬೆಳಗ್ಗೆ ಅದು ಹೋಗಿ ಸೊ ತಂಬ ಹಾಕೊಂಡು ಬಂದಿದ್ದೀವಿ ಗೈಸ್. ಆ್ಯಂಡ್ ಇವಾಗ ಹೋಗಿ ಇವಾಗ ರೈಸ್ ಹಾಕೊಂಡು ಓಪನ್ ಅಲ್ಲಿ ಸ್ಟೋರ್ ಹತ್ರ ಹೋಗಿ ರೈಸ್ ಹಾಕೊಂಡು ಬರ್ಬೇಕು ಗೈಸ್. ಹೇಳಿ ನೋಡಿ. ಆ್ಯಂಡ್ ಇವಾಗ ನಾನು ಬೈಕ್ ತೊಗೊಂಡು ಅಲ್ಲಿಗೆ ಹೋಗ್ತೀನಿ. ಸೊ ಗೈಸ್, 3 ಚೀಲ ಮತ್ತಿದ್ದು ನಮ್ಮ ಬೈಕ್ ಇಲ್ಲಿದೆ ಗೈಸ್. ಆ್ಯಂಡ್ ಸೊ ಬೈಕ್ ಎಲ್ಲ ಕ್ಲೀನ್ ಇಲ್ಲ. ಸೊ ಗೈಸ್, ಬೈಕ್ ಕ್ಲೀನ್ ಮಾಡಬೇಕು ಅಲ್ಲ, ಹಾಗಾಗಿ ಬೈಕೆಲ್ಲ ಕ್ಲೀನ್ ಮಾಡ್ಕೊತಿದ್ದೀನಿ. ಎಲ್ಲ ಬೈಕೆಲ್ಲ ಕಂಪ್ಲೀಟ್ ಡಸ್ಟ್ ಆಗಿರುತ್ತೆ ಗೈಸ್. ಸೊ ಹಾಗಾಗಿ ಬೈಕ್ನೆಲ್ಲ ನೀಟಾಗಿ ಕ್ಲೀನ್ ಮಾಡಿಕೊಂಡು ನಾವು ಹೋಗ್ಬೇಕು. ಸೊ ಇವಾಗ ನಾನು ಬೈಕ್ ತೊಗೊಂಡು ಹೋಗ್ತೀನಿ ಗೈಸ್. ಸೀದಾ ಮತ್ತೆ ಲೊಕೇಶನ್ ಹತ್ರ ಸಿಗೋಣ. ಕೀಪ್ ಸಪೋರ್ಟ್. A few moments later. ಫೈನಲಿ ಜಲ್ದಿನೇ ಆಯಿತು. ಪಬ್ಲಿಕ್ ಏನು ಜಾಸ್ತಿ ಇರಲಿಲ್ಲ. ಸೊ ಹಂಗಾಗಿ ನಾನು ಇವತ್ತು ಹೋಗಿ ಜಲ್ದಿ ಹಾಕ್ಕೊಂಡು ಬಂದಿದ್ದೀನಿ ಗೈಸ್. ಆ್ಯಂಡ್ ಇಲ್ಲಿ ನೋಡಿ, ಕಂಪ್ಲೀಟ್ ಇದ್ರಾಗ ಒಂದು ಕಂಪ್ಲೀಟ್ ಒಂದು 50 kgs ಮತ್ತು ಇದ್ರಾಗ ಒಂದು 20, ಟೋಟಲ್ 70 kgs ರೈಸ್ ಗೈಸ್. ಆ್ಯಂಡ್ ಇಲ್ಲಿ ನೋಡಿ 70 kgs ಮತ್ತು ಪಟ್ಕೊಂಡು ಇದು ಕಂಪ್ಲೀಟ್ 50 kgs ಇದೆ, ಒಬ್ಬನ ಎತ್ತಕ್ಕಾಗಿಲ್ಲ. ಸೊ ಅದಕ್ಕೆ ಇಲ್ಲೇ ಇಟ್ಬಿಟ್ಟಿನಿ. ಅದು ಸ್ವಲ್ಪ ಹಿಂಗಾನು ನಾವು ಮತ್ತೆ ಇವಾಗ ಬೈಕ್ನ ಹೊರಗೆ ಇಡ್ಬೇಕು ಗೈಸ್. ಸ್ವಲ್ಪ ಗೇಟ್ ತೆಗಿ ಬಾ. ಗೈಸ್, ಬೈಕ್ ಮತ್ತೀಗ ಹೊರಗಡೆ ಇಡ್ತೀನಿ ಗೈಸ್ ಬೈಕ್. ಸೊ ಬೈಕಲ್ಲಿ ಹೊರಗಡೆ ಪಾರ್ಕ್ ಮಾಡಿ ಇಟ್ಟಿದ್ದೀನಿ. ಆ್ಯಂಡ್ ಇವೆರಡು ಚೀಲ ಗೈಸ್. ಪ್ರತಿ ಸಲ ನಮ್ಗೆ 3 ಚೀಲ ಬರ್ತಿದ್ವಿ. ಇವತ್ತು ಯಾಕಂತಂದರೆ ಕಂಪ್ಲೀಟ್ 50 kg ಒಂದೇ ಚೀಲದಾಗ ಹಾಕ್ಬಿಟ್ಟಿದ್ದಾರೆ. ಸೊ ಹಾಗೆ ಹೊತ್ಕೊಂಡು ಬಂದಿದ್ದೀನಿ ಬೈಕ್ ಮೇಲೆ ಇಟ್ಕೊಂಡು. ಸೊ ಕಂಪ್ಲೀಟ್ ಗೈಸ್. ಸೊ ಗೈಸ್, ಆ್ಯಂಡ್ ಇವಾಗ ಮತ್ತೆ ಡಿನ್ನರ್ ಮತ್ತೆ ಇವಾಗ ಬ್ರೇಕ್ಫಾಸ್ಟ್ ಮನೆಗೆ ಏನಾಗಿದೆ ನೋಡೋಣ. ಮಾರ್ನಿಂಗ್ ನಮ್ಮಪ್ಪ ಕಂಪಲ್ಸರಿ ಟಿವಿ ನೋಡ್ತಾರೆ. ಆ್ಯಂಡ್ ಗೈಸ್, ಇವತ್ತು ಮಾರ್ನಿಂಗ್ ಬ್ರೇಕ್ಫಾಸ್ಟ್ ಬಂದುಬಿಟ್ಟು
ಬಿಸಿ ಬಿಸಿ ಜೋಳದ ರೊಟ್ಟಿ ಮತ್ತಿದೆ ಅಮ್ಮ ಇದೇನು ಪಲ್ಯ ಗೈಸ್. ಮತ್ತೆ ಇವಾಗ ಗುಗ್ಗರಿ ಮಾಡ್ತಿದ್ದಾರೆ ಅಂತ. ಆ್ಯಂಡ್ ಇದು ಇವತ್ತು ಮಾರ್ನಿಂಗ್ ಬ್ರೇಕ್ಫಾಸ್ಟ್. ಆ್ಯಂಡ್ ಮತ್ತೆ ಇವಾಗ ನಾನು ಮತ್ತೆ ಡೈಲಿ ರೂಟೀನ್ ವರ್ಕ್ ಗೈಸ್. ನಮ್ಮ ಸಿಸ್ಟರ್ಸ್ನ ಡ್ರಾಪ್ ಮಾಡಿ ಬರಬೇಕು. ಸೊ ಅವೆಲ್ಲ ಆದಮೇಲೆ ಮತ್ತೆ ನಾನು ಎಕ್ಸಾಕ್ಟ್ 1 o'clockಗೆ ಮತ್ತೆ ಬ್ಲಿಂಕಿಟ್ ಸ್ಟೋರ್ಗೆ ಹೋಗ್ತೀನಿ ಗೈಸ್. ಅದರಲ್ಲಿ ಫೋನ್ ಏನು ಅಲೋ ಇರಲ್ಲ. ಸೊ ಹಾಗಾಗಿ ಒಳಗಿನ ವಿಡಿಯೋ ಏನು ಮಾಡೋಕ್ಕಾಗಲ್ಲ. ಮತ್ತೆ ಸೀದಾ ನಿಮಗೆ ಈವ್ನಿಂಗ್ ಸಿಗ್ತೀನಿ ಗೈಸ್. ಕೀಪ್ ವಾಚಿಂಗ್, ಕೀಪ್ ಸಪೋರ್ಟಿಂಗ್ ಗೈಸ್. 5 hours later. ಬರ್ತೀನಿ. ತಗೊಂಡು ಆರ್ಡರ್ ಬಂದದ. ನವೋದಯ ಕಾಲೇಜ್, ನವೋದಯ ಬಾ. ಫೈನಲಿ ನಾನು ಇದ್ದಾನೆ ಬ್ಲಿಂಕಿಟ್ ಇಂದ ಹೊರಗಡೆ ಬಂದಿದ್ದೀನಿ ಗೈಸ್. ನಾನು ವರ್ಕ್ ಮುಗಿಸ್ಕೊಂಡು ಆ್ಯಂಡ್ ಇಲ್ಲಿ ನೋಡಿ ಕಂಪ್ಲೀಟ್ ಜಸ್ಟ್ ಹೊರಗಡೆ ಬಂದಿದ್ದೀನಿ. ಆ್ಯಂಡ್ ಸೀದಾ ಈಗ ರಿಟರ್ನ್ ಮನೆಗೆ ಹೋಗಬೇಕು. ಆ್ಯಂಡ್ ಮನೆಗೆ ಹೋಗಿ ಮತ್ತೆ ಇವಾಗ ನೈಟ್ 8 PM ಒರಿಜಿನಲ್ ವರ್ಕ್ ಸ್ಟಾರ್ಟ್ ಆಗುತ್ತೆ ಗೈಸ್. ಆ್ಯಂಡ್ ಕೀಪ್ ವಾಚಿಂಗ್. ಮತ್ತು 8 ಗಂಟೆಯಿಂದ ನೈಟ್ 10 o'clock ತನಕ ವರ್ಕ್ ಇರುತ್ತೆ. ಆ್ಯಂಡ್ ಜಸ್ಟ್ ಈಗ ಕಂಪ್ಲೀಟ್ ಆಗಿದೆ ಗೈಸ್. ಇಲ್ಲಿ ನೋಡಿ ಮತ್ತೆ ಸೀದಾ ರಿಟರ್ನ್ ಹೋಗೋದು. ಮತ್ತೆ ಈ ಕಡೆ ನಮ್ಮ ಬ್ಲಿಂಕಿಟ್ ರೈಡರ್ಸ್ ಯಾರ್ದನ್ನ ಆರ್ಡರ್ ಬಿದ್ದರೆ ಮತ್ತೆ ಸೀದಾ ಆ ಕಡೆ ಹೋಗ್ತೀನಿ ಗೈಸ್. ನಮ್ಮ ಮನೆ ಸೈಡು ಬಂದರೆ ಇಲ್ಲಿ ನಮ್ಮ ರಾಜು ಬೈನು ಅಣ್ಣ ಇವಾಗ ತಂದು ಆರ್ಡರ್ನು ಬಿದ್ದಿದೆ ಗೈಸ್. ಇಲ್ಲಿ ನೋಡಿ ನವೋದಯ ಹತ್ರ. ಸೊ ನಾನು ಹಂಗೆ ಹೋಗಿ ಮನೆಗೆ ಹೋಗ್ತೀನಿ. ಸೀದಾ ನವೋದಯ ಹತ್ರ ಬಂದಿದೆ ಗೈಸ್. ಆ್ಯಂಡ್ ಆರ್ಡರ್ ಕೊಟ್ಟು ನಾವು ಸೀದಾ ಹಂಗೆ ಮನೆಗೆ ಡ್ರಾಪ್ ಮಾಡ್ತಾನೆ ಗೈಸ್. ಆ್ಯಂಡ್ ಸೀದಾ ಹೋಗೋಣ. ಕೀಪ್ ವಾಚಿಂಗ್, ಕೀಪ್ ಸಪೋರ್ಟಿಂಗ್ ಗೈಸ್. ಇಲ್ಲಿ ನೋಡಿ ಎಷ್ಟು ಜನ ರೈಡರ್ಸ್ ಎಲ್ಲರೂ ಎಲೆಕ್ಟ್ರಿಕ್ ಬೈಕ್ಸೇ ತೊಗೊಂಡು ಬಂದಿದ್ದಾರೆ ಆಲ್ಮೋಸ್ಟ್. MD ಸೋಯಲ್ ಬಂದ. ನಿಮ್ಗೆ ಸೋಯಲ್ ಅಂತ ಬಂದದ. ಬಾಣ ಬಾ, ಆರ್ಡರ್ ತಗೊಂಡಿಲ್ಲ ಬಾ. ಬೆಳಗ್ಗಿಂದ ಬಿಸಿಲಾಗಿ ಮಾಡಿ ಮಾಡಿ ಇದಾಯ್ತು, ಸಾಕಾಗ್ಬಿಡ್ತು. ಅದಕ್ಕೆ ಫೇಶಸ್ ರೈಡರ್. ನಂಗೆ ಇವಾಗ ನಾವು ಅವ್ರದ್ದು ಆರ್ಡರ್ ಇಲ್ಲ ಅದ ಗೈಸ್. ಆ್ಯಂಡ್ ಇವಾಗ ನಾವು ಆರ್ಡರ್ ಕೊಡೋಕ್ಕಂತ ಹೋಗ್ತಾ ಇದ್ವಿ ನಾವು ಮೆಡಿಕಲ್ ಕಾಲೇಜ್ ಹತ್ರ. ಅವ್ರದ್ದು ಆರ್ಡರ್ ಕೊಟ್ಟು ನಾನು ಸೀದಾ ಮತ್ತೆ ರಿಟರ್ನ್ ಮನೆಗೆ ಬಿಡ್ತಾರೆ, ಮನೆಗೆ ಡ್ರಾಪ್ ಮಾಡ್ತಾರೆ ಸರ್. ಮನೆಗೆ ಹೋಗ್ತೀನಿ ಗೈಸ್. ಕೀಪ್ ವಾಚಿಂಗ್, ಕೀಪ್ ಸಪೋರ್ಟಿಂಗ್ ಗೈಸ್. ರೈಡರ್ಸ್ ಗೈಸ್, ರೈಡರ್ಸ್ ಎಲ್ಲರೂ ಮಾತಾಡ್ತಿದ್ದಾರೆ. ಎಲ್ಲ ಕ್ಲೋಸ್ ಗೈಸ್. ಅವಾಗ ರೈಡರ್ ವರ್ಕ್ ಇರ್ತಲ್ಲ ಗೈಸ್, ಎಲ್ಲರೂ ಕ್ಲೋಸ್ ಆಗಿರ್ತಿದ್ವಿ. ಬಟ್ ಇವಾಗ ನಾವು ಒಳಗಡೆ ಹೋಗ್ಬಿಟ್ಟಿದ್ವಿ ಸ್ಪೀಕರ್ ಆಗಿ. ಹಂಗೆ ಇಲ್ಲೊಬ್ಬ ರೈಡರ್. ಗೈಸ್ ನಾವು ಇವಾಗ ಮನೆಗೆ ಹೋಗ್ತೀನಿ. ಮತ್ತೆ ಇವಾಗ ಮನೆಗೆ ಹೋಗಿ ಮನೇಲಿ ಸಿಗೋಣ ಗೈಸ್. ಕೀಪ್ ವಾಚಿಂಗ್, ಕೀಪ್ ಸಪೋರ್ಟಿಂಗ್ ಗೈಸ್. ನಾನು ಬ್ಲಿಂಕಿಟ್ಟಿಂದ ಸೀದಾ ಮನೆಗೆ ಬಂದಿದ್ನಲ್ಲ ಗೈಸ್. ಈವ್ನಿಂಗ್ 6:30ಗೆ ಮನೆಗೆ ಬಂದಿದ್ದೆ. ಆ್ಯಂಡ್ ಮನೆಯಿಂದ ಮತ್ತೆ ಇವಾಗ ಬ್ಲಿಂಕಿಟ್ಗೆ 8 o'clock ನೈಟ್ 10 ತನಕ ವರ್ಕ್ ಇರುತ್ತೆ ಗೈಸ್. ಸೊ ಮತ್ತೆ ಹೋಗ್ತಾ ಇದ್ದೀನಿ. ಸೊ ಅಲ್ಲಿಗೆ ಹೋಗ್ಬೇಕಾದ್ರೆ ನನ್ನ ವೆಹಿಕಲಿಗೆ ನನ್ನ ಸೈಕಲ್ ಮಾತ್ರ ತೊಗೊಂಡು ಹೋಗಲ್ಲ ಗೈಸ್. ಅಲ್ಲಿಗೆ ಹೋಗಿ ಇವತ್ತು ಸೈಕಲ್ಗೆ ಲಾಕ್ನೂ ಇಲ್ಲ. ಸೊ ಹಾಗಾಗಿ ಎಲ್ಲರೂ ತೊಗೋತಾರೆ. ಸೊ ಹಂಗಾಗಿ ನಾನು ಬ್ಲಿಂಕಿಟಲ್ಲಿ ಸ್ವಲ್ಪ ಪ್ರಾಡಕ್ಟ್ಸ್ ಎಲ್ಲ ಆರ್ಡರ್ ಮಾಡಿ ಸೊ ಅವರೇ ಬರ್ತಾರಲ್ಲ ಗೈಸ್. ಸೊ ಅವ್ರ ಬೈಕ್ ಮೇಲೇ ನಾನು ರಿಟರ್ನ್ ಸೀದಾ ಹೋಗ್ತೀನಿ ಗೈಸ್ ಬ್ಲಿಂಕಿಟ್ ಸ್ಟೋರ್ಗೆ. ಸೊ ಇವಾಗ ಬ್ಲಿಂಕಿಟ್ ಟೈಮ್ ನೋಡಿದ್ರೆ ಎಕ್ಸಾಕ್ಟ್ 8 ಆಗಿದೆ ಗೈಸ್. ಟೈಮ್ ಎಕ್ಸಾಕ್ಟ್ 8 ಆಗಿದೆ. ಸೊ ಇವಾಗ ಅವ್ರು ಬರ್ತಾ ಇದ್ದಾರೆ ಇನ್ನೊಂದು 5 minutesಲ್ಲಿ. ಸೊ ನಾನು ಇವಾಗ ಮತ್ತೆ ರಿಟರ್ನ್ ಬ್ಲಿಂಕಿಟ್ ಸ್ಟೋರ್ಗೆ ಹೋಗ್ತೀನಿ ಗೈಸ್. ಆ್ಯಂಡ್ ನಾನು ಇವತ್ತು ಈ ಬ್ಲಾಗ್ನ ನಾನು ಇಲ್ಲಿಗೆ ಎಂಡ್ ಮಾಡ್ಬೇಕು ಅನ್ಕೊಂಡಿದ್ದೀನಿ. ಐ ಹೋಪ್ ಈ ಬ್ಲಾಗ್ ನಿಮಗೆ ಇಷ್ಟ ಆಗಿದೆ ಅನ್ಕೋತೀನಿ ಗೈಸ್. ಯಾಕಂತಂದ್ರೆ ನಾನು ಇಷ್ಟು ಬ್ಲಿಂಕಿಟಲ್ಲಿ ವರ್ಕ್ ಮಾಡಿ ಕೂಡ ನಾನು ಈ ಸಿಕ್ಕಿರೋ ಗ್ಯಾಪಲ್ಲೇ ನಾನು ಬ್ಲಾಗ್ ಮಾಡಿ ನಿಮಗೆ ಶೋ ಮಾಡ್ತಾ ಇದ್ದೀನಿ. ಆ್ಯಂಡ್ ನನ್ನ ರಿಯಲ್ ಲೈಫ್ ಸ್ಟೋರಿ ಗೈಸ್. ಆ್ಯಂಡ್ ಇದೆಲ್ಲ ಎಲ್ಲನೂ ರಿಯಲ್ ಲೈಫೇ ರಿಯಲ್ ಥಿಂಗ್ಸೇ ಶೋ ಮಾಡ್ತಾ ಇದ್ದೀನಿ. ಆ್ಯಂಡ್ ಈ ಬ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ಬೇಕು ಅನ್ಕೊಂಡಿದ್ದೀನಿ ಗೈಸ್. ಆ್ಯಂಡ್ ಇದು ಇವತ್ತಿನ ಬ್ಲಾಗ್. ನೆಕ್ಸ್ಟ್ ಬ್ಲಾಗಲ್ಲಿ ಸಿಗೋಣ. ಥ್ಯಾಂಕ್ ಯು ಸರ್ ಫಾರ್ ವಾಚಿಂಗ್. ಬಾಯ್.